ಆದಂತ ಘಟನೆ ಜನಾರ್ದನ್ ರೆಡ್ಡಿ ಅವರು ಗಂಗಾವತಿಯಿಂದ ಬರ್ತಾ ಇದ್ರು. ನಾನು ಕೂಡ ಬೆಂಗಳೂರಿಂದ ಬಂದು ಆಗ್ತಾನೆ ಬಳ್ಳ ಮನೆಯಲ್ಲಿ ಇದ್ದೆ. ಜನಾರ್ದನ್ ರೆಡ್ಡಿ ಅವರು ಫೋನ್ ಮಾಡಿ ರಾಮ್ಲೋರು ಎಲ್ಲಿದ್ದೀರ ಅಂತ ಕೇಳಿದ್ರು. ನಾನು ಮನೆಯಲ್ಲಿ ಇದ್ದೀನಿ ಅಂತ ಹೇಳಿದೆ. ಅಲ್ಲಿಂದ ನಾನು ಜನಾರ್ದನ್ ರೆಡ್ಡಿ ಅವರು ನನ್ನ ಹತ್ರ ಏನು ಮಾತಾಡಕ್ಕೆ ಬಂದಿರೋ ಅವ್ರು ಸೇರಿಕೊಂಡು ಅವ್ರು ಹೇಳ್ತಾ ಇದ್ರು 500ರಿಂದ 600 ಮಂದಿ ಅವ್ರ ಹಿಂಬಾಲಕರು ಕರ್ಕೊಂಡು ಬಂದರು ಅನ್ನೋಂಥ ಇದು ರೈಟಿಂಗಲ್ಲಿ ಕೊಟ್ಟಿದ್ದಾರೆ. ಹಂಗಾಗಿ ನಾವಿರೋದು ಒಂದು 50 ಮಂದಿ ಮಾತ್ರ ಇದ್ವಿ. 50 ಮಂದಿ ಜೊತೆ ನಡ್ಕೊಂಡು ಬಂದ್ವಿ. ಈ ನಡ್ಕೊಂಡು ಬಂದಂಥ ಟೈಮಲ್ಲಿ ಅವರು ಹತ್ತತ್ರ ಆಸ್ಪಾಸು 7:15 ಸಮಯ ಆಗಿತ್ತು. ಆ ಬಂದಂಥ ಟೈಮಲ್ಲಿ 7:15 ಸಮಯದಲ್ಲಿ ಜನಾರ್ದನ್ ರೆಡ್ಡಿ ಅವರು ನಾನು ಬಂದಂಥ ಟೈಮಲ್ಲಿ ಅವ್ರ ಮೇಲೆ ಜನಾರ್ದನ್ ರೆಡ್ಡಿ ಮೇಲೆ ಅವರು ಮುಗಿಬಿದ್ದು ಜಗಳ ಮಾಡೋಕ್ಕೆ ಪ್ರಾರಂಭ ಮಾಡಿದರು. ಜಗಳ ಮಾಡೋಕ್ಕೆ ಪ್ರಾರಂಭ ಆದ ತಕ್ಷಣ ಆ ಸಂದರ್ಭದಲ್ಲಿ ಯಾರೋ ಒಬ್ರು ಇಬ್ರು 3 ಮಂದಿ ಮಾತ್ರ ಪೊಲೀಸರು ಇದ್ರು. ಯಾರು ಕೂಡ ಜಾಸ್ತಿ ಸಂಖ್ಯೆಯಲ್ಲಿ ಇದ್ದಿಲ್ಲ. ಆ ಜಗಳಲ್ಲಿ ಪ್ರಾರಂಭ ಆದ ತಕ್ಷಣನೇ ನೂಕುನುಗ್ಲಾಯ್ತು. ಆ ನೂಕುನುಗ್ಲಾಗಂತ ಟೈಮಲ್ಲೇ ಅಲ್ಲಿ ಅವ್ರ ಗನ್ಮ್ಯಾನ್ಗಳು ಫೈರ್ ಮಾಡೋದು ಶುರು ಮಾಡಿದ್ರು. ಆ ಫೈರ್ ಮಾಡಿದಂಥ ಶುರು ಮಾಡೋಂಥ ಸಂದರ್ಭದಲ್ಲಿ ಇವತ್ತು ಈ ಇಶ್ಯೂ ಪ್ರಾರಂಭ ಆದ ತಕ್ಷಣ, ಈ ಫೈರಿಂಗ್ ಪ್ರಾರಂಭ ಆದ ತಕ್ಷಣನೇ ಅಲ್ಲಿ ಕೆಲವೊಂದು ಅನುಮಾನಗಳು ನಮ್ಗೆಲ್ಲರೂ ಕೂಡ ಕಾಣ್ತಾ ಇದಾವ. ಅವರು ಉಪಮುಖ್ಯಮಂತ್ರಿಗಳು ಹೇಳಿದ್ರು ಜನಾರ್ದನ್ ರೆಡ್ಡಿ ಅವ್ರಿಗಿನ ಫೈರ್ ಆಗಿದ್ರೆ ಅಲ್ಲಿ ಗೋಲಿ ಬಾರ್ ಅಂದ್ರೆಗಿನ ಗೋಲಿಗಳೇನ ಆರಿಸಿದ್ರೆ ಎಲ್ಲೋ ಒಂದು ಕಡೆ ಜನಾರ್ದನ್ ರೆಡ್ಡಿಗೆ ತಾಕಬೇಕಾಯ್ತು, ಇಲ್ಲಿ ಎದೆಗೇನನ್ನ ತಾಕಬೇಕಾಯ್ತು, ಇಲ್ಲಿ ಅವ್ರ ಗಾಡಿಗೇನನ್ನ ತಾಕಬೇಕಾಯ್ತು, ಮನೆಗೇನನ್ನ ತಾಕಬೇಕಾಗಿತ್ತು ಅನ್ನೋಂಥ ಮಾತು ಬಹಳಷ್ಟು ಹೇಳಿದ್ರು. ಹೇಳಿದಂಥ ಟೈಮಲ್ಲಿ ಕೂಡ ಸಾಕಷ್ಟು ಗುಂಡುಗಳು ಹಾರಿದ್ರು ಕೂಡ ದೇವರ ಆಶೀರ್ವಾದ, ಭಗವಂತನ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರು ಸ್ವಲ್ಪ ಅಂತರದಿಂದ ಮಿಸ್ ಆಗಿದ್ದಾರೆ. ಅವ್ರು ಜನಾರ್ದನ್ ರೆಡ್ಡಿ ಅವರು ಹೇಳಿದಂಥ ಸತ್ಯ. ಯಾಕಂದ್ರೆ ಜನಾರ್ದನ್ ರೆಡ್ಡಿ ಅವರು ನನ್ನ ಮೇಲೆ ಗುಂಡು ಹಾರಿದಂಥ ಟೈಮಲ್ಲಿ ನನಗೆ ತಾಕಿಲ್ಲ, ಅದು ತಾಕಿರೋದೆಲ್ಲ ಕೂಡ ಗಾಡಿಗೆ ತಾಕಿದೆ, ಬೇರೆ ಕಡೆ ತಾಕಿರೋ ಕಾರಣ ಆ ಗುಂಡುಗಳೆಲ್ಲ ಕೂಡ ತಂದು ಓಡಿಸಿದೆ ಅಂತೇಳಿ ಇವತ್ತು ಕೂಡ ಸಾಕಷ್ಟು ಗುಂಡುಗಳು ಕೂಡ ಸಿಕ್ಕಿದಾವ. ಇವತ್ತು ಸಿಕ್ಕಂಥ ಟೈಮಲ್ಲಿ ಕೂಡ ಅಲ್ಲಿ ಹತ್ತತ್ರ 7 ಗಂಟೆಗೆ ಪ್ರಾರಂಭ ಆಗಿ ಅಲ್ಲಿ ಪ್ರಾರಂಭ ಆದಂಥ ಟೈಮಲ್ಲಿ ಅವರು ಪಾಪ SP ಅವರು ಅವತ್ತೇ ಬೆಳಿಗ್ಗೆನ ಜಾಯ್ನ್ ಆಗಿದ್ದಾರೆ. SP ಅವರು ಬೆಳಗ್ಗೆ ಜಾಯ್ನ್ ಆದ ತಕ್ಷಣ ಈ ಪವನ್ ನಿಜ್ಜೂರವರು ಅವ್ರು ಜಾಯ್ನ್ ಆದ ತಕ್ಷಣ ಅವ್ರಿಗೆ ಸಮಯ 9 ಗಂಟೆಗೆ ಮುಟ್ಟಿದೆ. ಅವ್ರಿಗೆ ಇದು 7 ಗಂಟೆಗೆ ಪ್ರಾರಂಭ ಆದ ತಕ್ಷಣ ಅವ್ರಿಗೆ ಮುಟ್ಟಿರೋಂಥ ಸುದ್ದಿ 9 ಗಂಟೆಗೆ ಮುಟ್ಟಿಸಿದ್ದಾರೆ. 9 ಗಂಟೆಗೆ ಮುಟ್ಟಿಸಿದಂಥ ಸಂದರ್ಭದಲ್ಲಿ ಅವ್ರು ಕೂಡ ಹೊಸದಾಗೆ ಬಂದಾರ ಪಾಪ. ಆ ಬಂದಂಥ ಟೈಮಲ್ಲಿ 9 ಗಂಟೆಗೆ ಯಾರು ತಿಳಿಸಿದಾರ? ಅವ್ರು ತಿಳಿಸಿದಂಥ ವ್ಯಕ್ತಿ ಅಡಿಷನಲ್ SP ಸಾಹೇಬರು ತಿಳಿಸಿದ್ದಾರೆ. ಯಾರು ಅಡಿಷನಲ್ SP ಸಾಹೇಬರು? ಅವರು ರವಿಕುಮಾರ್ ಅವರು ತಿಳಿಸಿದಾರ. ಅಲ್ಲಿ ತನಕ ಯಾವುದೇ ಮಾಹಿತಿ ಇಲ್ಲ. ಅವ್ರೇನು ಮಾಡಿಬಿಡ್ತಿರು, ಅಡಿಷನಲ್ SP ಸಾಹೇಬರು ತಿಳಿಸಿದ ತಕ್ಷಣ ಅವರು SP ಸಾಹೇಬರು ಬಿದ್ದನ ಎದ್ದನ ಅನ್ನೋಂಥ ರೀತಿಯಲ್ಲಿ ಗಾಬರದಲ್ಲಿ ಓಡಿ ಬಂದಾರ. ಓಡಿ ಬಂದಂಥ ಟೈಮಲ್ಲಿ ಆಲ್ರೆಡಿ ಹತ್ತತ್ರ 9 ಗಂಟೆ ಆಗಿಬಿಟ್ಟಿದೆ. ಅಂದರೆ ನಾನು ಆದಂಥ ಘಟನೆ 7 ಗಂಟೆಗೆ, ಅವರು ಅಡಿಷನಲ್ SP ಸಾಹೇಬರು SP ಮುಟ್ಟಿಸಿದ್ದು 9 ಗಂಟೆಗೆ, ಅಡಿಷನಲ್ SP ಸಾಹೇಬರು ಮುಟ್ಟಿಸಿದ ನಂತರ 9 ಗಂಟೆಗೆ ಯಾರು ಬಂದರು? SP ಅವರು ಬಂದರು. SP ಅವ್ರ ಜೊತೆಲಿ ಬಂದಿರೋಂಥದ್ದು IG ಮೇಡಮ್ ಅವರು. IG ಮೇಡಮ್ ಅವರು ಕೂಡ 9 ಗಂಟೆಗೆ ಬಂದರು. ಅವರಿಬ್ಬರು ಕೂಡ 9 ಆಸ್ಪಾಸಲ್ಲಿ ಬಂದರು. ಅಂದರೆ ಇವತ್ತು ರವಿಕುಮಾರ್ ಅವರು ಎಷ್ಟು ದೂರದಲ್ಲಿದ್ದಾರೆ? ಅವ್ರ ಮನೆ ಎಷ್ಟು ದೂರದಲ್ಲಿದೆ? ರವಿಕುಮಾರ್ ಅವರು ಆದಂಥ ಇನ್ಸಿಡೆಂಟಿಂದ ಏನು ಅಲ್ಲಿನಿಂದ ಹತ್ತತ್ರ 1 ಕಿಲೋಮೀಟರ್ದ ಹತ್ತದಲ್ಲಿ ಅವ್ರ ಮನೆ ಇದೆ. ಅವರು ಕೂಡ ಗೊತ್ತಿದ್ರೆ ಕೂಡ, ಅವ್ರು ಕೂಡ ಅಡಿಷನಲ್ SP ರವಿಕುಮಾರ್ ಅವ್ರಿಗೆ ಗೊತ್ತಿದ್ರೆ ಕೂಡ ಅವ್ರು ಕೂಡ ಯಾವುದೇ ಸೀರಿಯಸ್ ಅನ್ನು ತಗೊಳಲ್ಲ. ಅವರು ಪೊಲೀಸರು ಬಂದ ನಂತರ ಅವರು ಗಾಲಿಯಲ್ಲಿ ಏನೋ ಗುಂಡು ಆರಿಸ್ತಾರಂತ ನೋಡ್ರಿ, ಏನು ಸ್ಮೋಕಿಂಗ್ ಗುಂಡು ಏನೋ ಅಂತಾರೆ ನೋಡ್ರಿ, ಟಿಯರ್ ಗ್ಯಾಸ್ ಅನ್ನು ಆರಿಸಂತ ಟೈಮಲ್ಲಿ ಆ ಟಿಯರ್ ಗ್ಯಾಸ್ ಆರಿಸಂತ ವ್ಯಕ್ತಿ ಯಾರು ರೆಸ್ಪಾನ್ಸಿಬಿಲಿಟಿ ಇರ್ತಾರೆ DR-ಗೆ, ಆ DR ಅವರು ಫೋನ್ ಮಾಡ್ತಾರ. ಇದು ಬೇಕಾದ್ರೆ ಮೊಬೈಲಲ್ಲಿ ಚೆಕ್ ಮಾಡ್ಬೋದು. DR ಅವರು ಫೋನ್ ಮಾಡ್ತಾರ, ನಮ್ಮ ಈ ಸಿಚುವೇಶನ್ ನಮ್ಮ ಕೈ ಮೀರ್ತಾ ಇದೆ, ನನ್ನ ಫೈರ್ ಮಾಡ್ಲಾ ಬೇಡ ಅನ್ನಂಥದ್ದು ರವಿಕುಮಾರ್ ಅವರು ಕೇಳ್ತಾರ. ರವಿಕುಮಾರ್ ಅವರು ಕೂಡ ನೆಗ್ಲಿಜೆನ್ಸ್ ಇಂದ ಇಲ್ಲಿಗಂತೂ ಬರಲ್ಲ. ಅವರು ಬರಲಿದ್ರೆ ಕೂಡ ತಡೀರಿ 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 ಅಂತಾರ. ಯಾವತ್ತನಾಗ್ಲಿ ಇವತ್ತು ಅನೇಕ ಲಾ ಅಂಡ್ ಆರ್ಡರು ಕೈ ತಪ್ಪಂತ ಸಂದರ್ಭದಲ್ಲಿ ಅದು ಯಾವುದೇನೇ
ಅಕಸ್ಮಿತವಾಗಿ ಅವತ್ತು ಪೊಲೀಸರು ಅಲ್ಲಿ ಟಿಯರ್ ಗ್ಯಾಸ್ ಅನ್ನು ಫೈರ್ ಮಾಡಿ ಅಲ್ಲಿ ಆ ಸಿಚುವೇಶನ್ ಅನ್ನು ಕಂಟ್ರೋಲ್ ತಗೊಂಡಿದ್ರೆ ಇಷ್ಟೊಂದು ದೊಡ್ಡ ಅನಾಹುತ ಆಗ್ತಿದ್ದಿಲ್ಲ ಅನ್ನೋಂಥದಕ್ಕೋಸ್ಕರವಾಗಿ ನಾನು ಹೇಳಬೇಕಾಗುತ್ತೆ. ಯಾಕ ರವಿಕುಮಾರ್ನೇ ನಾನು ಉಲ್ಲೇಖನ ಮಾಡ್ತಾ ಇದ್ದೀನಿ ಅಂದ್ರೆ, ರವಿಕುಮಾರರು ಅವ್ರು ಗೊತ್ತಿದ್ರು ಕೂಡ 9 ಗಂಟೆಗೆ ಬಂದು ಈ ಸಿಚುವೇಶನ್ ಅವ್ರು ಮುಂಚೆನೆ ಒಂದು ತಿಳಿಗೊಳಿಸ್ಬೇಕು, ಇದನ್ನ ಸರಿಪಡಿಸ್ಬೇಕಂತಿದ್ರಿಗಿನ ಅಲ್ಲಿ ಬಂದು ಮುಂಚೆನೆ ಬಂದು ಎಲ್ಲವನ್ನು ಕೂಡ ಸರಿಪಡಿಸ್ಬೇಕಾಯಿತು. ಸರಿಪಡಿಸ್ಲಿಕ್ಕೆ ಅವ್ರ ಕೈಲಿ ಆಗ್ಲಿಲ್ಲ. ನಾನು ಅದಕ್ಕೋಸ್ಕರವಾಗಿ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರವ್ರಿಗೆ, ಅವರು ಪಾಪ 9 ವರ್ಷಗಳ ಕಾಲ ಲೋಕಾಯುಕ್ತದಲ್ಲಿ ಇದ್ರಂತೆ. ಪವನ್ ನಿರ್ಜೂರು ಅವರು 9 ವರ್ಷಗಳ ಕಾಲ ಲೋಕಾಯುಕ್ತದಲ್ಲಿದ್ದಂಥ ಟೈಮಲ್ಲಿ ಪಾಪ ಬೆಳಗ್ಗೆ ಬರ್ತಾನ, ಮತ್ತೆ ಮರುದಿನನೇ ಅವ್ರಿಗೆ ಸಸ್ಪೆಂಡ್ ಆಗ್ತಾನಂದ್ರಿಗಿನ ಇವತ್ತು ಪವನ್ ನಿಜ್ರೂರವರು ಅವರು ಸಸ್ಪೆಂಡ್ ಆಗೋದಲ್ಲ, ನಿಮ್ಮ ರವಿಕುಮಾರ್ ಸಾಹೇಬರು ಸಸ್ಪೆಂಡ್ ಆಗಬೇಕಾಗಿತ್ತು ಅನ್ನೋಂಥ ಒತ್ತಾಯ ಮಾಡ್ತೀನಿ.